ಕಲಿಯುಗದ ಅಂತ್ಯದ ಸಮಯ ಬಂದಿದೆ ಸ್ನೇಹಿತರೆ. ಮುಂಚೆನೂ ಪ್ರಕೃತಿ ವಿಕೋಪಗಳು ಆಗ್ತಾ ಇದ್ವು, ಆದರೆ ಇಷ್ಟೊಂದಲ್ಲ ಸ್ನೇಹಿತರೆ. ಕಾಲೇಜ್ ಹುಡುಗರಿಗೆಲ್ಲ ಹಾರ್ಟ್ ಅಟ್ಯಾಕ್ ಇದು ಕಾಮನ್ ಆಗೋಗಿದೆ. ಲವ್ ಮಾಡು ಮದುವೆ ಆಗಿರ್ತಾರೆ, ಕೊನೆಗೆ ಹೆಂಡ್ತಿನೇ ಸಾಯಿಸ್ತಾರೆ. ಇದೆಲ್ಲ ನಡೀತಾ ಇದೆ. ಯುದ್ಧಗಳೆಲ್ಲ ಆಗಿ ಎಷ್ಟು ಜನ ಸತ್ರು, ಇದೇನ ಮುಂದೆ ಆಗೋದೆಲ್ಲ ಒಂದು ಪುಸ್ತಕ ಬರ್ತಿದ್ದಾರೆ. ಹೌದು, ಆ ಪುಸ್ತಕದ ಹೆಸರೇ ಭವಿಷ್ಯ ಮಾಲಿಕ. ಭವಿಷ್ಯ ಮಾಲಿಕ ರಚನೆ ಆಗಿ 600 ವರ್ಷ ಆಯಿತು. ಇದು ಹಳೆ ಒಡಿಯಾ ಭಾಷೆಯಲ್ಲಿ ರಚನೆಯಾಗಿದೆ. ಸ್ವಾಮಿ ಜಗನ್ನಾಥ್ ಅವರ ಪರಮ ಶಿಷ್ಯರಾದಂತಹ ಮಹಾಪುರುಷರಾದಂತಹ ಅಚ್ಯುತಾನಂದದಾಸರು, ಬಲರಾಮದಾಸರು, ಜಗನ್ನಾಥದಾಸರು, ಜಸವಂತದಾಸರು, ಶಿಶುಅನಂತದಾಸರು ಇವರನ್ನು ಪಂಚಸಖ ಎಂದು ಕರೆಯುತ್ತಿದ್ದರು. ಇವರು ಪಂಚಭೂತದ ಮಹಾಪ್ರಳಯದ ಬಗ್ಗೆನೂ ಉಲ್ಲೇಖಿಸಿದ್ದಾರೆ ಮತ್ತು ಇವರು ಭಗವಾನ್ ಕಲ್ಕಿಯ ಲೀಲೆಗಳ ಬಗ್ಗೆ ಕೂಡ ವರ್ಣಿಸಿದ್ದಾರೆ. ಭವಿಷ್ಯ ಮಾಲಿಕದ ಪ್ರಕಾರ ಭಗವಾನ್ ಕಲ್ಕಿಯ ಹೆಸರು ಈಗ ಮಾಧವ. ಭೂಕಂಪ, ಖಂಡಪ್ರಳಯ, ಅಗ್ನಿಪ್ರಳಯ ಮತ್ತು ಜಲಪ್ರಳಯದ ಬಗ್ಗೆ ಕೂಡ ಪಂಚಸಖರು ಬರೆದಿದ್ದಾರೆ. 64 ತರಹದ ಮಹಾಮಾರಿಗಳು ಬರುತ್ತವೆಂದು ಭವಿಷ್ಯ ಮಾಲಿಕದಲ್ಲಿ ಹೇಳಿದ್ದಾರೆ. ಪುರಾಣಗಳ ಪ್ರಕಾರ ಕಲಿಯುಗದ ಆಯಸ್ಸು ಇರೋದು 4.5 ಲಕ್ಷಕ್ಕಿಂತ ಮೇಲು. ಆದರೆ ಜನರು ಮಾಡಿರುವ ಘನಘೋರ ಪಾಪಗಳಿಂದ ಅದರ ಆಯಸ್ಸು ಕಳೆದು ಕೇವಲ 5,000 ವರ್ಷಗಳಾಗಿ ಉಳಿದವು ಎಂದು ಭವಿಷ್ಯ ಮಾಲಿಕ ಹೇಳುತ್ತದೆ. ಪಂಡಿತ್ ಕಾಶಿನಾಥ್ ಮಿಶ್ರರವರು ಭವಿಷ್ಯ ಮಾಲಿಕವನ್ನು ಅಧ್ಯಯನ ಮಾಡಿ ತುಂಬಾ ವರ್ಷಗಳಿಂದ ಪ್ರಚಾರ ಮಾಡುತ್ತಾ ಇದ್ದಾರೆ. ಜನರ ಒಳಿತಿಗಾಗಿ ಇವರು ದೇಶದ ಎಲ್ಲಾ ಭಾಷೆಗಳಲ್ಲಿ ಭವಿಷ್ಯ ಮಾಲಿಕವನ್ನು ರಚನೆ ಮಾಡಿದ್ದಾರೆ. 2032 ಇಸವಿಯ ಮೇಲೆ ಸತ್ಯಯುಗ ಪುನರಸ್ಥಾಪನೆಯಾಗುತ್ತದೆ ಎಂದು ಭವಿಷ್ಯ ಮಾಲಿಕದಲ್ಲಿ ಹೇಳಲಾಗಿದೆ. ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಮಾಡುತ್ತೆ ಎಂದು ಭವಿಷ್ಯ ಮಾಲಿಕ ಹೇಳುತ್ತದೆ. ಪ್ಲೇನ್ ಕ್ರ್ಯಾಶ್ ಆಗಿದ್ದು ಅಲ್ಲಿ ಮಹಾಪ್ರಭು ಜಗನ್ನಾಥರ ಮೂರ್ತಿ ತರ ಕಂಡಿದ್ದು, ಗರುಡ ಜಗನ್ನಾಥ್ ಪುರಿಯ ಟೆಂಪಲಿನ ಬಾವುಟ ಹಿಡಿದು ಹಾರಿದ್ದು, ಪ್ಲೇನ್ ಕ್ರ್ಯಾಶ್ ಆಗಿದ್ದು ಮತ್ತು ಪ್ಲೇನ್ ಕ್ರ್ಯಾಶ್ ಅಲ್ಲಿ ಭಗವದ್ಗೀತೆ ಮಾತ್ರ ಉಳಿದಿದ್ದು. ಭವಿಷ್ಯ ಮಾಲಿಕ ಪುರಾಣದಲ್ಲಿ ಇಂಥ ಹಲವಾರು ಘಟನೆಗಳ ಬಗ್ಗೆ ಬರೆದಿದ್ದಾರೆ. ರೋಗಗಳು ಇರಬಹುದು ಮತ್ತು ದುರ್ಘಟನೆಗಳು, ಕೊನೆಗೆ ಧರ್ಮ ಮಾತ್ರ ಉಳಿಯುತ್ತದೆ ಎಂದು ಸಾರುತ್ತಿದೆ.